ಸೊ ಹೆಲೋ ಮಕ್ಕಳೇ, ಸೆಟ್ನಲ್ಲಿ ಎಕ್ಸಸೈಸ್ 1.6ನಲ್ಲಿ ಲಾಸ್ಟ್ ಕ್ವೆಶನ್ 8 ಕ್ವೆಶನ್ ಇದೆ. 8th one. So in a committee 50 people speak French, 20 people speak English, Spanish and 10 speak both Spanish and French. How many speak at least one of these two languages? ಫಸ್ಟ್ ಆಫ್ ಆಲ್ ನೋಡಿ ಏನೇನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳಿ. ಇನ್ ಅ ಕಮಿಟಿ 50 ಪೀಪಲ್ ಸ್ಪೀಕ್ ಫ್ರೆಂಚ್ ಅಂತ ಹೇಳಿ ಎನ್ ಆಫ್ ಎಫ್ ಮಾಡೋಣ 50, ಎನ್ ಆಫ್ ಸ್ಪ್ಯಾನಿಷಿಗೆ ಎಸ್ ತೊಗೊಳ್ಳೋಣ 20, ಮತ್ತು ಇದರೊಳಗೆ ಇಂಟರ್ಸೆಕ್ಷನ್ ಅಂದರೆ ಬೋತ್ ಅಂತ ಹೇಳಿದಾಗ ಎಫ್ ಮತ್ತು ಎಸ್ಸಿನ ಇಂಟರ್ಸೆಕ್ಷನ್ ಏನಾಗುತ್ತೆ 10 ಆಗುತ್ತೆ. ಸೊ ಇದಾಗಿತ್ತು ಬೇಸಿಕ್. ಇವಾಗ ಏನು ಕೇಳ್ತಿದ್ದಾರೆ ಅವರು ಇವಾಗ ನೋಡಿ ಫಸ್ಟ್ ಆಫ್ ಆಲ್ ಹೌ ಮೆನಿ ಸ್ಪೀಕ್ ಅಟ್ಲೀಸ್ಟ್ ಒನ್ ಆಫ್ ದಿಸ್ ಟೂ ಲ್ಯಾಂಗ್ವೇಜ್. ನಿಮಗೆ ಡಯಾಗ್ರಾಮ್ನಲ್ಲಿ ಹೇಳ್ತೇನೆ ನೋಡಿ ಅವರೇನಂತ ಹೌ ಮೆನಿ ಕ್ಯಾನ್ ಸ್ಪೀಕ್ ಅಟ್ಲೀಸ್ಟ್ ಒನ್ ಆಫ್ ದಿಸ್ ಟೂ ಲ್ಯಾಂಗ್ವೇಜ್. ಒಬ್ರು ಏನು ಮಾಡ್ಬೋದು, ಫ್ರೆಂಚ್ ಮಾತಾಡ್ಬೋದು, ಅಟ್ಲೀಸ್ಟ್ ಒನ್ ಅಂತ ಹೇಳಿದ್ದಾರೆ, ಒನ್ಕಿಂತ ಜಾಸ್ತಿನೂ ಮಾತಾಡ್ಬೋದು. ಲೋವರ್ ಬೌಂಡು ಇದೆಲ್ಲ ಇವಾಗ ನೋಡಿ ಒಂದು ಬಾಕ್ಸ್ನಲ್ಲಿ ಒಂದು ಲೋವರ್ ಬೌಂಡ್ ಅಪ್ಪರ್ ಬೌಂಡ್ ಅಂತ ಇರುತ್ತೆ. ಇದರೊಳಗೆ ಏನು ಮಾಡಿದ್ದಾರೆ, ಅಟ್ಲೀಸ್ಟ್ ಒನ್ ಅಂದರೆ ನಿಮಗೆ ಲೋವರ್ ಬೌಂಡ್ನಲ್ಲಿ ಬರಬೇಕಂದ್ರೆ ಅಟ್ಲೀಸ್ಟ್ ಒನ್ ಲ್ಯಾಂಗ್ವೇಜ್ ನಿಮಗೆ ಬರಲೇಬೇಕು. ನೀವೇನು ಮಾಡ್ತೀರಾ, ಫ್ರೆಂಚ್ ನಿಮಗೆ ಬರ್ಬೋದು, ಸ್ಪ್ಯಾನಿಷ್ ನಿಮಗೆ ಬರ್ಬೋದು, ಇಲ್ಲಾಂದರೆ ಕೆಲವೊಮ್ಮೆ ಎರಡೂ ಬರ್ಬೋದು. ಇವೆರಡು ಲ್ಯಾಂಗ್ವೇಜ್ ಅವ್ರೇನಂದರೆ ಅಟ್ಲೀಸ್ಟ್ ಒನ್ ಲ್ಯಾಂಗ್ವೇಜ್ ಅಂತ ಬಂದರೆ ಸಾಕು. ನೀವು ಬೇಕಾದರೆ ಒಂದು ಲ್ಯಾಂಗ್ವೇಜಲ್ಲಿ ಮಾತಾಡಿ, ಇಲ್ಲಾಂದರೆ ಸ್ಪ್ಯಾನಿಷ್ನಲ್ಲಿ ಮಾತಾಡಿ, ಇಲ್ಲಾಂದರೆ ಇದರೊಳಗೆ ಮಾತಾಡಿ. ಬೇಸಿಕ್ಲಿ ಅವ್ರೇನಂದಿದ್ದಾರೆ, ನಂಬರ್ ಆಫ್ ಪರ್ಸನ್ಸ್ ಅಟ್ಲೀಸ್ಟ್ ನಂಬರ್ ಆಫ್ ಪರ್ಸನ್ಸ್ ಸ್ಪೀಕ್ ಅಟ್ಲೀಸ್ಟ್ ಒನ್ ಆಫ್ ದಿಸ್ ಟೂ ಲ್ಯಾಂಗ್ವೇಜ್. ಒನ್ ಲ್ಯಾಂಗ್ವೇಜ್ ಮಾತಾಡಲೇಬೇಕು. ಒನ್ ಲ್ಯಾಂಗ್ವೇಜ್ ಯಾವುದಿರ್ಬೋದು, ಫ್ರೆಂಚ್ ಇರ್ಬೋದು, ಓಕೆ, ಫ್ರೆಂಚ್ ಇರ್ಬೋದು, ಇಲ್ಲಾಂದರೆ ಸ್ಪ್ಯಾನಿಷ್ ಇರ್ಬೋದು, ಇಲ್ಲಾಂದರೆ ಎರಡೂ ಮಾತಾಡ್ಬೋದು. ಯಾಕಂದರೆ ಅಟ್ಲೀಸ್ಟ್ ಒನ್ ಆಫ್ ದಿಸ್ ಟೂ ಲ್ಯಾಂಗ್ವೇಜ್ ಯಾದರೂ ಒಂದು ಲ್ಯಾಂಗ್ವೇಜ್ ಬಂದರೆ ಸಾಕು. ನಿಮಗೆ ಎರಡು ಬಂದರೆ ಅಂತ ಏನು ಅಂದಿಲ್ಲ, ಅಲ್ಲಿ ಅಪ್ಪರ್ ಲಿಮಿಟ್ ಏನು ಸೆಟ್ ಮಾಡಿಲ್ಲ, ನಿಮಗೆ ಒಂದೇ ಲ್ಯಾಂಗ್ವೇಜ್ ಬರಬೇಕು, ಒಂದು ಬಂದರೆ ಸಾಕು. ಒಂದಕ್ಕಿಂತ ಜಾಸ್ತಿ ಬಂದರೂ ಒಳ್ಳೆಯದಂತ ಹೇಳಿದೆ. ಬೇಸಿಕ್ಲಿ ಇದೇನಿದೆ ಎಲ್ಲ ಇದನ್ನು ಕವರ್ ಮಾಡಿದೆ, ಇದನ್ನು ಕವರ್ ಮಾಡಿದೆ. ಸೊ ಬೇಸಿಕ್ಲಿ ಇಟ್ ಈಸ್ ಎಫ್ ಯೂನಿಯನ್ ಎಸ್. ಸೊ ಬೇಸಿಕ್ಲಿ ಅದೇನಾಗುತ್ತೆ, ಇಲ್ಲಿ ಫಾರ್ಮುಲಾ ಹಾಕ್ತೀನಿ, ಎನ್ ಆಫ್ ಎಫ್ ಪ್ಲಸ್ ಎನ್ ಆಫ್ ಎಸ್ ಮೈನಸ್ ಎನ್ ಆಫ್ ಎಫ್ ಇಂಟರ್ಸೆಕ್ಷನ್ ಎಸ್. ಸೊ ಇಟ್ ಈಸ್ ಇಲ್ಲಿ 50 ಪ್ಲಸ್ 20 ಮೈನಸ್ 10 ಇಟ್ ವಿಲ್ ಬಿ 60. ಸೊ ಇದೇನಾಗುತ್ತೆ, 60 ಪೀಪಲ್ ಕ್ಯಾನ್ ಸ್ಪೀಕ್ ಅಟ್ಲೀಸ್ಟ್ ಒನ್ ಆಫ್ ದಿಸ್ ಲ್ಯಾಂಗ್ವೇಜ್. ಅಂದರೆ ಟೋಟಲ್ ನಂಬರ್ ಆಫ್ ಪರ್ಸನ್ಸ್ ಕ್ಯಾನ್ ಸ್ಪೀಕ್ ಅಟ್ಲೀಸ್ಟ್ ಒನ್ ಆಫ್ ದಿಸ್ ಟೂ ಲ್ಯಾಂಗ್ವೇಜ್. ಸೊ ಇದು ಅರ್ಥ ಆಗಲಿಲ್ಲ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.